ನೀವು ಕರೆಕ್ಟಾಗಿ ಗಾಡಿ ಓಡಿಸ್ತಾ ಅಂತೇಳಿದ್ರೆ ಅವಾಗ ಅವರು ಪಾಸ್. DL ಕೊಡೋವಂಥ ಆಪರ್ಚುನಿಟಿ ಕೊಟ್ಬಿಡ್ಬೇಕಾಗಿತ್ತು ಟ್ರಾಫಿಕ್ ಪೊಲೀಸ್ ಅವ್ರಿಗೆ. ಅಂದರೆ ಹೆಲ್ಮೆಟ್ ಇಲ್ಲ ಅಂದರೆ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ. ಮತ್ತೆ RTO ಬರಲ್ಲ ನಿಮ್ಮನ್ನು, ಯಾಕೆ ಒನ್ ಮೇಲೆ ಹೋಗ್ತಾ ಇದೆ ಅಂತ. ಮೂವತ್ತು ದಿನದಲ್ಲಿ ನೀವು ಹೋಗಿ ಡ್ರೈವಿಂಗ್ ಸ್ಕೂಲಲ್ಲಿ ಸೇರ್ಕೋತಿರೋ, ಇಲ್ಲ ನೀವೇ ಸ್ವಂತ ಪ್ರಯತ್ನದಲ್ಲಿ ಒಂದು ಗ್ರೌಂಡಲ್ಲೇ ಯಾರಿಗೋ ಒಬ್ಬ ಗೊತ್ತಿರೋರ ಒಂದು ಸಹಾಯ ತಗೊಂಡು ನೀವು ಗಾಡಿ ಓಡಿಸೋದು ಕಲಿತೀರ, 2 ವೀಲರೋ ಕಾರೋ ಕಲಿತೀರ. ಆಮೇಲೆ 30 ದಿನದಲ್ಲಿ ಹೋಗ್ತೀರಾ ನೀವು ಎಲ್ಲಿಗೆ, ತಿರ್ಗಾ ಅದೇ RTO ಹೋಗ್ತೀರಾ, ನೀವು ಡ್ರೈವಿಂಗ್ ಟೆಸ್ಟ್ ತಗೋತೀರ. ಸೊ ಅವಾಗ ಅಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದವರು ಓಡಿಸಪ್ಪ ಗಾಡಿನ ಅಂತ ಹೇಳ್ತಾರೆ. ಸೊ ಅಲ್ಲಿ ಕರ್ವು ಗಿರ್ವು ರಿವರ್ಸು ಇಂಡಿಕೇಟರ್ ಹಾಕೋದು ಹ್ಯಾಂಡ್ ಬ್ರೇಕ್ ಹಾಕೋದು ಎಲ್ಲನೂ ನೀವು ಕರೆಕ್ಟಾಗಿ ಗಾಡಿ ಓಡಿಸ್ತಾ ಅಂತೇಳಿದ್ರೆ ಅವಾಗ ಅವರು ಪಾಸ್ ಮಾಡಾದ್ಮೇಲೆ ಏನು ಮಾಡ್ತಾರೆ, ನಿಮಗೊಂದು DL ಕೊಡು. DL ಅಂದರೆ ಏನು? ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಗಾಡಿ ಓಡಿಸೋದಕ್ಕೆ ನೀವು ಗಾಡಿ ಓಡಿಸ್ತೀರಾ ಅನ್ನೋದನ್ನ ಅವರು ಯು ಆರ್ ಎಲಿಜಿಬಲ್ ಟು ಡ್ರೈವ್ ದಿ ವೆಹಿಕಲ್. ಯಾವ ವೆಹಿಕಲ್ ಅಲ್ಲಿ ಬರ್ದಿರ್ತದೆ, ಲೈಟ್ ಮೋಟರ್ ವೆಹಿಕಲ್ಲಾ, 2 ವೀಲರಾ, ಕಾರಾ ಏನಂತ ಬರ್ದಿದೆ, ಆ ಗಾಡಿ ಅಷ್ಟೇ ಓಡಿಸೋಕ್ಕಾಗೋದು. ಅದಕ್ಕೆ ವಿತೌಟ್ ಗೇರೋ ವಿತ್ ಗೇರು ಆ ಥರದ್ದೇನೋ ಕೊಟ್ಟಿರ್ತಾರೆ ಕಾರ್ಡಲ್ಲಿ, ಅದನ್ನು ನಿಮಗೆ ಸಿಗ್ತದೆ. ಇವಾಗ ನೀವು ಯಾವ ಗಾಡಿಯಾರೋ ಓಡಿಸ್ಬೋದು. ಇವಾಗ 2 ವೀಲರ್ ಅಂದರೆ ಯಾವ ಗಾಡಿ ಬೇಕಾದ್ರೂ ಓಡಿಸ್ಬೋದು, 2 ವೀಲರು. ಕರೆಕ್ಟಾ? ಗಾಡಿ ಓಡಿಸೋದಕ್ಕೆ ಆರು ಅಂತ ಹೇಳಿದೆ, ಕರೆಕ್ಟಾ? ಅದಾದಮೇಲೆ ನೀವು ಗಾಡಿ ಎತ್ಕೊಂಡು ಓಡಾಡ್ತಾರೆ ಟೈಮಲ್ಲಿ ನೀವು 1 ವೇಲ್ ಹೋದ್ರಿ, RTO ಬರಲ್ಲ ನಿಮ್ಮನ್ನು, ಯಾಕೆ 1 ವೇಲ್ ಹೋಗ್ತಿದೆ ಅಂತ. ಬರೋದು ಯಾರು? ಟ್ರಾಫಿಕ್ ಪೊಲೀಸ್. ಯಾಕಂದರೆ ಅವ್ರು ಕಾನೂನು ಮಾಡಿರೋದು. ನೀವು ಅವರು ಈ ಒಂದು ಪರ್ಟಿಕ್ಯುಲರ್ ಲೊಕೇಶನ್ದು ಜವಾಬ್ದಾರಿ ಅವ್ರು ಇಟ್ಕೊಂಡಿರೋವಂಥದ್ದು. ಅರ್ಥ ಆಯ್ತಲ್ಲ ಸರ್? ಕೊಟ್ಟಿರೋಂಥ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದು, ಸೀಸ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡಬೇಕು ಆಗ ಇರೋವಂಥ ಅಧಿಕಾರ ಯಾರಿಗೆ? ಟ್ರಾಫಿಕ್ ಪೊಲೀಸ್ ಅವರು ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡೋವಂಥದ್ದು. ಕರೆಕ್ಟಾ? ಇಷ್ಟೆಲ್ಲ ಕೊಟ್ಟಿರೋರಿಗೆ DL ಕೊಡೋವಂಥ ಆಪರ್ಚುನಿಟಿ ಕೊಟ್ಬಿಡ್ಬೇಕಾಗಿತ್ತು ಟ್ರಾಫಿಕ್ ಪೊಲೀಸ್ ಅವ್ರಿಗೆ. RTO ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆಗಿರೋದು.